ಒಂದು ಕಡೆಯಲ್ಲಿ ಸಚಿವ ಸ್ಥಾನ ಸಿಗದೇ ಇರುವಂತಹ ಅಸಮಾಧಾನ, ಅದರ ಜೊತೆಯಲ್ಲಿ ಈ ಶಾಸಕರ ಬೆಂಬಲಿಗರು ನಡೆಸ್ತಾ ಇರುವಂತಹ ಹೋರಾಟ, ಪ್ರತಿಭಟನೆಗಳು, ಶಿವಣ್ಣನವರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಇವತ್ತು ಹಾವೇರಿಯಲ್ಲಿ ಬೆಂಬಲಿಗರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಾವೇರಿಯ ಮೈಲಾರ ಮಹದೇವಪ್ಪ ವೃತ್ತದಲ್ಲಿ ಧರಣಿ ನಡೆಸಿದ್ದಾರೆ. ಸಚಿವ ಸಂಪುಟದಲ್ಲಿ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಅನ್ನುವಂತಹ ಆಗ್ರಹವನ್ನ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಬ್ಯಾಡಗಿ ಕ್ಷೇತ್ರದ ಶಾಸಕ ಬಸವರಾಜ ಶಿವಣ್ಣನವರು ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೈಕಮಾಂಡ್ಗೂ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಕ್ಷೇತ್ರದ ಶಾಸಕ ಬಸವರಾಜ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ಮಠದಿಂದ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಕಾಯಿಲೆಕರ ಮಠದಿಂದ ನೇರವಾಗಿ ಎಂಎಂ ಸರ್ಕಲ್ಗೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ. ದೃಶ್ಯ ನೋಡ್ತಿರುವ ಹಾಗೆ ಬಸವರಾಜ ಶಿವಣ್ಣವರು ಬ್ಯಾಡಗಿ ಕ್ಷೇತ್ರದ ಶಾಸಕರಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಕಾರಣ ಏನು ಅಂತಂದ್ರೆ, ಒಂದು ಕಡೆಗೆ ಕುರುಬ ಸಮಾಜದ ನಾಯಕ ಅಂತ ಹೇಳಿ ಒಂದು ಕಡೆ ಕೊಡಬೇಕು. ಮತ್ತೊಮ್ಮೆ ಬ್ಯಾಡಗಿ ಶಾಸಕರಾದಂತಹ ಶಿವಣ್ಣನವರು ಶಾಸಕರಾಗಿ ಹಿರಿಯ ಶಾಸಕರು ಕೂಡ ಇದ್ದಾರೆ, ಶಾಸಕರಾಗಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಇದೀಗ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ನಾನು. ಹೇಳ್ರಿ ಈಗೇನ್ ಹೇಳ್ತೀರಿ? ನಮ್ಮ ಬಸವರಾಜ ಶಿವಣ್ಣವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಯಾಕಂದ್ರೆ ಅವರು 4 ಬಾರಿ ಎಂಎಲ್ಎ ಆಗಿದ್ದಾರೆ. ಹಾಗೂ ಹಾವೇರಿ ಜಿಲ್ಲೆಯಲ್ಲಿ ಅವರು ಒಬ್ಬ ಹೇಗೆ ಸಿದ್ದರಾಮಯ್ಯ ಅಹಿಂದ ನಾಯಕ ಎಂದು ಗುರುತಿಸಿದ್ದಾರೆ, ಅದೇ ತರ ನಮ್ಮ ಹಾವೇರಿ ಜಿಲ್ಲೆಗೆ ಬಸವರಾಜ ಶಿವಣ್ಣವರು ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಯಾಕೆಂದ್ರೆ ಯಾವುದೇ ಜಾತಿ ಪಾತ ಮತ ಭೇದ ಯಾವುದೂ ಇಲ್ಲ, ಯಾರೇ ಒಬ್ಬ ವ್ಯಕ್ತಿ ಹೋಗಲಿ ಪರಿಗಣಿಸ್ತಾರೆ, ಮಾತಾಡುತ್ತಾರೆ. ಹಾಗಾಗಿ ನಾವು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಇವತ್ತು ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾವು ಜಿಲ್ಲೆಗೆ ಒಂದು ಕೊಟ್ಟಿದಾರಲ್ಲ ಸಚಿವ ಸ್ಥಾನ ಅಂತ, ನಮಗೂ ಒಂದು ಕೊಡಿ, ನಮ್ಮ ನಾಯಕರಿಗೂ ಒಂದು ಕೊಡಿ. ನಮ್ಮ ಹಿರಿಯ ನಾಯಕರು 4 ಸಲ ಎಂಎಲ್ಎ ಆಗಿದ್ದಾರೆ, ಅವ್ರಿಗೂ ಒಂದು ಸ್ಥಾನ ಕೊಡಿ, ಅವ್ರಿಗೆ ಸಚಿವ ಸ್ಥಾನ ಕೊಡಿ. ಹಾಗೂ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಮುಸಲ್ಜಿ ರಾಜಕಾರಣಿ ಮಾಡಬೇಡಿ, ಅವ್ರಿಗೆ ಸಚಿವ ಸ್ಥಾನ ತಾವು ಕೊಡಲೇಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. 2018 ಕೊಡ್ತೇವೆ ಅಂತ ಹೇಳಿದ್ರು ಸಚಿವ ಸ್ಥಾನವನ್ನ, ಅವಾಗನೂ ಕೊಡಲಿಲ್ಲ. 2023ರಿಂದ ಹಿಡಿದು 26ವರೆಗೆ ಕೊಡ್ತೇವೆ ಅಂತ ಹೇಳಿದ್ರು. ಉತ್ತರ ಕರ್ನಾಟಕದಾಗ ಹೆಬ್ಬುಲಿ ಅಂತ ಸರ್ವ ಜನಾಂಗದ ನಾಯಕ, ಒಂದೇ